ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರೆ ಕನ್ನಡ ಫಿಲ್ಮಾಲಜಿ. ನಾನು ನಿಮ್ಮ ವಿಶೇಷ್. ಸೊ ಈಗ ನಮ್ಮ ಜೊತೆ ರುದ್ರಗಾಡ ಪುರಾಣ ನಂದೀಶ್ ಅವರು ಇದ್ದಾರೆ. ಸರ್ ನಮಸ್ತೆ ಸರ್. ನಮಸ್ತೆ ಸರ್, ಹೇಗಿದ್ದೀರಾ ಸರ್? ಸೂಪರ್ ಸರ್, ನೀವು ಹೇಗಿದ್ದೀರಾ? ಸೂಪರ್ ಸರ್. ಸರ್, ಇದೇ ಸಂಕ್ರಾಂತಿ ಸುಬ್ಬಿಯಾಗಿ ಬರ್ತಾ ಇದ್ದೀರಾ. ಸೊ ಏನು ವಿಶೇಷ ಸರ್ ರುದ್ರಗಾಡ ಪುರಾಣ? ರುದ್ರಗರುಡ ಪುರಾಣ ಇದೆ ಜನವರಿ 24ಕ್ಕೆ ಬಿಡುಗಡೆ ಆಗ್ತಾ ಇದೆ. 15ಕ್ಕೆ ಟ್ರೈಲರ್ ಬಿಡುಗಡೆ ಮಾಡ್ತಾ ಇದ್ದೀವಿ. ಸಾರಿ, ಏನು ಅರ್ಥ ಆಗಿಲ್ಲ. ಏನು ಸಂಕ್ರಾಂತಿ ಅಂದ್ರೆ ಹಬ್ಬದ ಟೈಮಲ್ಲಿ ಬಂದ್ರಲ್ಲ, ಅಲ್ಲಿ ಅದು ಏನು ಸ್ಪೆಷಲ್ ಅಂತ ಸರ್? ಹಬ್ಬಕ್ಕೆ ಹೇಗೆ ಬರಬೇಕು ಅಂತ? ಇಲ್ಲ, 24ಕ್ಕೆ ರಿಲೀಸ್ ಆಯ್ತು. ಅಲ್ಲ, ಆಫ್ಟರ್ ಅಂದ್ರೆ ಸಂಕ್ರಾಂತಿ ಹಬ್ಬದಲ್ಲೇ ಯೂಶಲಿ ಜನವರಿ ಹಬ್ಬ ಬರೋ ಟೈಮಲ್ಲೇ ಯೂಶಲಿ ಸಂಕ್ರಾಂತಿ ಹಬ್ಬದಲ್ಲಿ ಬರೋದೆಲ್ಲ ಹಿಟ್ ಮೂವಿಗಳೇ, ಏನೋ ಒಂದು ವೈಬ್ ಇರುತ್ತೆ. ಸೊ ಈ ಡೇಟ್ ಏನಕ್ಕೆ ನೀವು ಚೂಸ್ ಅನಿಸ್ತು? ಇಲ್ಲ, ಆಕ್ಚುಲಿ ಇವಾಗ ಸಂಕ್ರಾಂತಿ ಹಬ್ಬ ಅಂದ್ರೆ ಏನಾಗಿದೆ ಅಂತ ಹೇಳಿದ್ರೆ, ಇವಾಗ ರೀಸೆಂಟ್ ಆಗಿ ಒಂದು 5-6 ವರ್ಷದಿಂದ ಫುಲ್ ತಮಿಳು ತೆಲುಗು ಸಿನಿಮಾಗಳದ್ದೇ ಜಾಸ್ತಿ ಹಬ್ಬರ ಇದಾಗಿದೆ. ಸೊ ಹಂಗಾಗಿ ಆಮೇಲೆ ಇನ್ನೊಂದು ಆಕ್ಚುಲಿ ನೀವು ಕೇಳಿದ ಒಳ್ಳೇದಾಯ್ತು. ಹೇಳ್ಬೇಕಂದ್ರೆ ನಮ್ಮ ಕರ್ನಾಟಕದಲ್ಲಿ ಯಾವುದೇ ಜಾಗಕ್ಕೆ ಹೋದ್ರೂ ಎಲ್ಲ ಭಾಷೆನೂ ನೋಡೋ ಅಂತ ಪ್ರೇಕ್ಷಕರು ಉಟ್ಕೊಂಡಿದ್ದಾರೆ. ಬಿಕಾಸ್ ಆಫ್ ನಮ್ಮಲ್ಲಿ ತುಂಬಾ ದಿನ ಡಬ್ಬಿಂಗ್ನ ತಡೆ ಹಿಡ್ಕೊಂಡು ಬಂದಿದ್ದೇ ಕಾರಣ. ಅದು ಆ ಡಬ್ಬಿಂಗ್ನ ಡೈರೆಕ್ಟಾಗಿ ಅವತ್ತೇ ಬಿಟ್ಟಿದ್ದಿದ್ರೆ ಎಲ್ಲಾ ಸಿನಿಮಾಗಳು ಕನ್ನಡದಲ್ಲಿ ಬಂದಿರೋದು. ಇಷ್ಟೊಳಗಡೆ ಇಲ್ಲ ಬೇಡ, ನಮ್ಮ ಒರಿಜಿನಲ್ ಸಿನಿಮಾ ನೋಡೋಣಪ್ಪ, ಹೊರಗಡೆ ಬೇಡ ಅನ್ನೋ ಲೆವೆಲ್ಗೆ ಜನ ಬಂದಿರೋರು. ಬಟ್ ಯಾವ ತರ ಬಿಟ್ರು ಅಂದ್ರೆ, ಜನಗಳೇ ಆಲ್ರೆಡಿ ಎಲ್ಲಾ ಲ್ಯಾಂಗ್ವೇಜ್ನ ಕಲ್ತ್ಕೊಂಡ್ಬಿಟ್ರು. ಈಗ ತೆಲುಗು ಬಂದ್ರೆ ಅದು ಮೈನ್ ಥಿಯೇಟ್ರಿಗೆ ಹಾಕ್ತಾರೆ, ತಮಿಳ್ ಬಂದ್ರು ಮೈನ್ ಥಿಯೇಟ್ರಿಗೆ ಹಾಕ್ತಾರೆ. ಸೊ ಹಂಗಾಗಿ ನಾವು ಅವ್ರ ಜೊತೆ ಫೈಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಹಂಗಾಗಿ ಸಂಕ್ರಾಂತಿಗೆ ಬರ್ತಾ ಇಲ್ಲ. ಸರ್, ಈ ಕತೆ ಹೇಗೆ ಹುಡುಕತ್ತು ಸರ್? ಕತೆ ಹೇಗೆ ಹುಡ್ಕೊಂತು ಅಂದ್ರೆ, ಅದೇ ಹೇಳಿದ್ನಲ್ಲ, ಫ್ಲೈಟ್ ನಂಬರ್ 914 ಅಂತ ಹೇಳ್ಬಿಟ್ಟು ಒಂದು 1955 ಒಂದು ಫ್ಲೈಟ್ ಹೊರಟಿದ್ದು ಮಿಸ್ ಆಗತ್ತೆ. ಎಲ್ಲೋಯ್ತು, ಎಲ್ಲ ಹುಡ್ಕಿದ್ರು ಸಿಗಲ್ಲ. ಆಫ್ಟರ್ 30 years ಆ ಫ್ಲೈಟ್ ವಾಪಸ್ ಬರುತ್ತೆ. ಬಂದು ಲ್ಯಾಂಡ್ ಆಗಿ ಮತ್ತೆ ವಾಪಸ್ ಕಣ್ಮರೆ ಆಗುತ್ತೆ ಅನ್ನೋದೊಂದು ಇದೆ. ಸರ್, ಟೀಸರ್ ಆಲ್ರೆಡಿ ಬಿಟ್ಟಿದ್ರೆ ಅದು ತುಂಬಾ ಚೆನ್ನಾಗಿ ರೀಚ್ ಆಗಿದೆ. ಎಲ್ಲರಿಗೂ ಇಷ್ಟ ಆಗಿದೆ ನೋಡಿದವ್ರಿಗೆಲ್ಲ. ಅದ್ರಲ್ಲಿ ಟೀಸರ್ ಅಲ್ಲಿ ನೋಡ್ದಂಗೆ 17K ಕಾವೇರಿ ಎಕ್ಸ್ಪ್ರೆಸ್ ಆ ಬಸ್ಸಿಗೂ ಕತೆಗೂ ಏನೋ ಸಂಬಂಧ ಇದೆ ಅನ್ನೋದು ಕಾಣುತ್ತೆ ಸರ್. ಏನು ಸರ್ ಅದು? ಆಕ್ಚುಲಿ ಒಂದು 25 years ಬ್ಯಾಕ್ ಒಂದು ಬಸ್ಸು ಆಕ್ಸಿಡೆಂಟ್ ಆಗಿ ಅದ್ರಲ್ಲಿ ಬಸ್ಸಲ್ಲಿ ಇದ್ದವರು ಎಲ್ಲರೂ ಸತ್ತೋಗಿರ್ತಾರೆ. ಆ ಬಸ್ಸೇ ಮತ್ತೆ ಪ್ರೆಸೆಂಟಿಗೆ ಬರುತ್ತೆ. ಅದೇ ಈ ಇನ್ವೆಸ್ಟಿಗೇಷನ್ ಮಾಡ್ತಾ ಮಾಡ್ತಾ ಹೋಗುವಾಗ್ಲೇನೆ ಗೊತ್ತಾಗೋದು ಆ ಬಸ್ಸು ಮತ್ತೆ ವಾಪಸ್ ಬಂದಿದೆ ಅನ್ನೋದು. ಆ ವಾಪಸ್ ಹೆಂಗ್ ಬಂತು ಏನು ಅನ್ನೋದೇ ಕತೆ. ಯಾಕೆ ಬಂತು, ಆ ಮಿಸ್ಟ್ರಿ ಏನು. ಆಮೇಲೆ ಒಂದು ಮಿಸ್ಟ್ರಿ ಅಂದ್ರೂ ಪ್ರಾಕ್ಟಿಕಲ್ ಆಗಿರ್ಬೇಕು. ಸುಮ್ಮನೆ ಏನೋ ಒಂದು ಫಿಕ್ಷನ್ ತರ ಮಾಡಿ ಜನಗಳನ್ನ ಮೂರ್ಖರು ಮಾಡಕ್ ಆಗಲ್ಲ ಇವತ್ತು. ಯಾಕಂದ್ರೆ ಎಲ್ಲ ಇವತ್ತು ಆಡಿಯನ್ಸು ತುಂಬಾ ಎಜುಕೇಟೆಡ್ ಆಗಿದ್ದಾರೆ. ಸೊ ಅದು ಲಾಜಿಕಲಿ ಹೆಂಗ್ ಬರಕ್ ಸಾಧ್ಯ ಅನ್ನೋದೇ ಕತೆ. ಏನಾದ್ರು ಮೈಸ್ಟ್ರಿ ಥ್ರಿಲ್ಲರ್ ಏನಾದ್ರು ಇದೆ ಸರ್? ಸರ್, ಏನಾದ್ರು ಥ್ರಿಲ್ಲರ್ ಹಾರರ್ ಇದರಲ್ಲಿ ಯಾರು ಹೀರೋಯಿನ್ ಒಂದು ದೆವ್ವದ ಎಫೆಕ್ಟ್ ಅಲ್ಲಿ ನೋಡಿದಂಗೆ ಆಯ್ತು? ಇಲ್ಲ, ಹೀರೋಯಿನ್ ಪ್ರಿಯಾಂಕ್ ಅವ್ರು ಮಾಡಿದ್ದಾರೆ. ಪ್ಲಸ್ ಇನ್ನೊಬ್ರು ನಮ್ಮ ವಂಶಿ ಅಂತ ಹೇಳಿ ಅವರು ಆ ಕ್ಯಾರೆಕ್ಟರ್ ಮಾಡಿದ್ದಾರೆ. ಸರ್, ಇದ್ರಲ್ಲಿ ಇನ್ನ ಯಾರ್ಯಾರ ಪಾತ್ರಧಾರಿ ಯಾವ ಪಾತ್ರಗಳನ್ನ ಮಾಡಿದ್ದಾರೆ ಸರ್? ಸರ್, ಆಕ್ಚುಲಿ ನಮ್ಮ ಕೇರ್ಪೇಟೆ ಶಿವರಾಜ್ ಅವರು ರೆಗ್ಯುಲರ್ ಆಗಿ ಕಾಮಿಡಿ ಮಾಡ್ತಿದ್ರು. ಇದರಲ್ಲಿ ಮಾತಾಡಿ ನಾವು ಅವರು ಒಂದು 15 ವರ್ಷದ ಸ್ನೇಹಿತರು ಹೇಳಿ ಕಾಮಿಡಿ ಇಲ್ಲದೆ ಅವರು ಒಂದು ರೆಗ್ಯುಲರ್ ಬೇರೆ ಆದ ಒಂದು ರಿಪೋರ್ಟರ್ ಕ್ಯಾರೆಕ್ಟರ್, ಒಂದು ಸೀರಿಯಸ್ ರಿಪೋರ್ಟರ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಮತ್ತೆ ಅವಿನಾಶ್ ಅವರಿದ್ದಾರೆ. ಆಮೇಲೆ ಪ್ರಭಾಕರ್ ಬೋರೇಗೌಡ ಅಂತ ಹೇಳಿ ಒಳ್ಳೆ ಆರ್ಟಿಸ್ಟ್ ಅವ್ರು ಮಾಡಿದ್ದಾರೆ. ವಿನೋದ್ ಆಳ್ವ ಅವರು, ಅಶ್ವಿನಿ ಗೌಡ ಅವರು, ಆಮೇಲೆ ರಾಮ್ ಪವನ್ ಅಂತ ನಮ್ಮ ಟಿವಿಲಿ ಸೀರಿಯಲ್ ಎಲ್ಲ ಮಾಡ್ತಿದ್ರು, ಅವರು ಅಷ್ಟೇನೆ ಅವ್ರು ಮಾಡಿದ್ದಾರೆ. ಸರ್, ಈಗ ರುದ್ರಗಾಡ ಪುರಾಣ ಟೀಸರ್ ನೋಡಿದಾಗ ನನಗೆ ನಿಮ್ದು ಇದೇ ನೀವು ಫಸ್ಟ್ ಇಂಡಸ್ಟ್ರಿ ಫಸ್ಟ್ ಅಟೆಂಪ್ಟ್ ಅಲ್ಲ ಅಂತ ಅನಿಸ್ತಾ ಇದೆ. ನಿಮ್ ಹಿನ್ನೆಲೆ ಕೇಳ್ಕೊಳ್ಳೋದು ಕುತೂಹಲ ಇದೆ ಸರ್. ನನ್ನ ಹಿನ್ನೆಲೆ ಅಂತ ಹೇಳಿದ್ರೆ, ನಾನು ಆಕ್ಚುಲಿ ಫಸ್ಟು ಸವಾರಿ ವರ್ಕ್ ಮಾಡಿದೆ. ಸವಾರಿ, ಆಮೇಲೆ ಪುನೀತ್ ರಾಜ್ಕುಮಾರ್ ಪೃಥ್ವಿ, ಚಂಬಲ್ಲು. ಅದಾದ್ಮೇಲೆ ನಾನು ತೆಲುಗಲ್ಲಿ ವೆಬ್ ಸೀರೀಸು, ತಮಿಳಲ್ಲಿ ಎಲ್ಲ ವರ್ಕ್ ಮಾಡ್ಕೊಂಬಂದು ಫಸ್ಟ್ ನಂದು ಡೆಬ್ಯೂ ಡಿಯರ್ ವಿಕ್ರಮ್ ಅಂತ ನೀನಾಸಂ ಸತೀಶ್ ಅವರು, ಶ್ರದ್ಧಾ ಶ್ರೀನಾಥ್ ಅವ್ರ ಜೊತೆ ಎಲ್ಲ ವರ್ಕ್ ಮಾಡಿದ್ದು ಫಸ್ಟ್. ಇದು ಸೆಕೆಂಡ್ ಸಿನಿಮಾ. ಓಕೆ, ಜರ್ನಿ ಆಲ್ಮೋಸ್ಟ್ ಎಷ್ಟು ವರ್ಷ ಆಗ್ತಾ ಬಂತು
ಸರ್ ಒಂದು 17 ಇಯರ್ಸ್ ಆಗಿದೆ. 17 ಇಯರ್ಸಲ್ಲಿ ಒಳ್ಳೆ ಸ್ನೇಹಿತರು ಸಿಕ್ಕಿದ್ದಾರೆ. ನನ್ನ ಇವತ್ತು ನೀನಾಸಂ ಸತೀಶ್ ಸರ್ ಲೈಕ್ ಬ್ರದರ್ ಥರ, ಏನೇ ಇದ್ರು ನಾವು ಸಿನಿಮಾ ಬಿಟ್ಟು ಒಂದು ಫ್ಯಾಮಿಲಿ ಫ್ರೆಂಡ್ ಆಗಿ ಅವರು ಎಲ್ಲ ಥರ ಡಿಸ್ಕಸ್ ಮಾಡ್ತೀವಿ. ಆ ಥರ ಸಿನಿಮಾದಲ್ಲೂ ಒಳ್ಳೊಳ್ಳೆಯವ್ರು ನನಗೆ ಸಿಕ್ಕಿದ್ದಾರೆ. ಓಕೆ ಸರ್, ರಿಷಿ ಅವರಿಗೆ ಹೇಗೆ ಅಪ್ರೋಚ್ ಮಾಡಿದ್ರಿ ಈ ಕಥೆನ? ಸರ್ ಆ್ಯಕ್ಚುಲಿ ರಿಷಿ ಸರ್ಗೆ ಕತೆ ಹೇಳಕ್ ಹೋದಾಗ 2 ಕತೆ ಇತ್ತು. ಒಂದು ಇದು ಪೊಲೀಸ್ ಸ್ಟೋರಿ. ಬಟ್ ನಾನು ಅನ್ಕೊಂಡೆ ಆಲ್ರೆಡಿ ಕೌಲುದಾರಿಲಿ ಪೊಲೀಸ್ ಕ್ಯಾರೆಕ್ಟರ್ ಮಾಡಿದ್ದಾರೆ, ಬೇಡ ಅಂತೇಳಿ ಇನ್ನೊಂದು ಹೇಳಿ ಚೆನ್ನಾಗಿದೆ ಮಾಡೋಣ ಅಂದ್ರು. ಆಮೇಲೆ ಎದೊಳ್ಳೆ ಟೈಮಲ್ಲಿ ಹೇಳಿದೆ ಸರ್ ಆ್ಯಕ್ಚುಲಿ ಇದಕ್ಕಿಂತ ಇನ್ನೊಂದು ಕತೆ ಇತ್ತು, ಬಟ್ ಅದು ಪೊಲೀಸ್ ಕತೆ ಅಂತೇಳಿ ಬೇಡ ಅಂತೇಳಿ ಇದನ್ನ ಮಾಡೋಣ ಅಂತ. ಪರವಾಗಿಲ್ಲ ಹೇಳಿ ಅಂತ ಹೇಳಿದ್ರು. ಆಮೇಲೆ ಈ ಕತೆ ಎಲ್ಲ ಹೇಳಿದ್ಮೇಲೆ ಸರ್ ಇದೇ ಮಾಡೋಣ, ತೊಂದರೆ ಇಲ್ಲ, ಯಾಕಂದ್ರೆ ಕೌಲುದಾರಿಗೂ ಇದಕ್ಕೂ ಯಾವುದೇ ಥರದ್ದು ಇದಿಲ್ಲ, ಸಿಮಿಲಾರಿಟಿ ಇಲ್ಲ, ಸೊ ಇದ್ರ ಮೇಲೆ ಹೋಗೋಣ ಅಂತ ಹೇಳಿ ಅವ್ರು ಮಾಡಿದ್ರು. ಓಕೆ ಸರ್, ಇದರ ಆಕ್ಷನ್ ಸೀಕ್ವೆನ್ಸ್ ಹೇಗಿದೆ? ಅಷ್ಟು ರಿಷಿ ಅವ್ರನ್ನ ಒಂದು ಡಿಫ್ರೆಂಟ್ ಜನರಿಗೆ ಶಿಫ್ಟ್ ಮಾಡ್ತಾರೆ. ಇಲ್ಲ, ಆಕ್ಚುಲಿ ಅವರ ಹೈಟು, ಅವ್ರ ಪರ್ಸನಾಲಿಟಿ, ಅದೇ ನಿಂತ್ಕೊಂಡ್ರೇನೆ ಇವ್ರ ಆಕ್ಷನ್ ಹೀರೋ ಅನ್ನೋದನ್ನ ನಮ್ಗೆ ಇನ್ನ ಈಸಿ. ಇವಾಗ ಬೇರೆ ಲೈಕ್ ಒಂದು ಚಾಕ್ಲೇಟ್ ಹೀರೋಗಳನ್ನ ಕರ್ಕೊಂಬಂದು ಒಂದು 20 ಜನಕ್ಕೆ ಓಡಿಸ್ತೀವಿ ಅಂದಾಗ ಅದು ನಮಗೆ ಸ್ವಲ್ಪ ಸ್ಟ್ರೈನ್ ಇರುತ್ತೆ. ಟೀಸರ್ ಅಲ್ಲಿ ಒಂದು ಬಿಟ್ಟಲೆ ರಾಕ್ಷಸ ಅವ್ರ ಮುಖವಾಡ ಹಾಕ್ತೀರಾ, ಸೊ ಅಷ್ಟು ವೈಲೆಂಟ್ ಆಗಿ ಅವ್ರ ಹೈಟ್, ಅವ್ರ ಪರ್ಸನಾಲಿಟಿಲಿ ಅದು ಇದೆ. ಸೊ ನಮ್ಗೆ ಇನ್ನ ಈಸಿ ಆಯ್ತು. ಅದ್ರ ಜೊತೆ ನಮ್ಮ ಫೈಟ್ ಮಾಸ್ಟರ್ಗಳು ಅರ್ಜುನ್ ಆಗ್ಲಿ, ನಮ್ಮ ಮಾಸ್ ಮಾಧವ್ ಅವರು, ಬಂಡೆ ಚಂದ್ರ ಅವರೆಲ್ಲ ತುಂಬಾ ಚೆನ್ನಾಗಿ ಮಾಡ್ಕೊಟ್ರು ಅವರೆಲ್ಲ. ಸರ್, ಇದು ಹುಕ್ಕ ಎಲ್ಲಿ ಅನ್ನೋ ಒಂದು ಆ ಸಾಂಗ್ ಅಲ್ಲೇ ದೇವರಿಗೆ ಮುಖವಾಡ ಮಾಸ್ಕ್ ಹಾಕಿ ಇದ್ ಮಾಡಿ ಅಂತ ಹೇಳಿದ್ರ. ಸೊ ಅಲ್ಲ ಅದೇನ್ ಸಂಬಂಧ ಸರ್? ಕತೆಗೆ ಏನಾದ್ರು ಲಿಂಕ್ ಇದೆ? ಕತೆಗೆ ಅಂದ್ರೆ ಸರ್ ಕೆಲವು ವಿಚಾರಗಳು, ಇವಾಗ ಒಬ್ರು ಇವ್ರು ಇರ್ತಾರೆ ಅಂತ ಹೇಳ್ಕೊಳ್ಳೋ, ಒಬ್ರು ಮಾಸ್ಟರ್ ಇರ್ತಾರೆ, ಅವ್ರು ರಿಟೈರ್ಡ್ ಆದ್ಮೇಲೂ ಒಂದ್ 4 ಬುದ್ಧಿವಾದ ಹೇಳಕ್ ಬಿಡಲ್ಲ ಅವರು. ಅದೇ ತರ ನಮಗೂ ಸಿನಿಮಾದಲ್ಲಿ ಅಲ್ಲಲ್ಲಾದ್ರೂ ಏನಾದ್ರು ಒಂದು ಸಮಾಜಕ್ಕೆ ಹೇಳೋಣ ಅಂತ ಒಂದು, ಅಂದ್ರೆ ಅದು ಒಬ್ಬ ಜೀವನದಲ್ಲಿ ಫ್ರಸ್ಟ್ರೇಷನ್, ಅದು ಒಬ್ಬ ಕವಿ ಬರ್ದಿರೋ ಅಂತ ಒಂದು ಇದು ಸಾಲುಗಳದು. ಅದನ್ನ ಮಂಜು ಮಾಂಡವಿ ಅವರು ಬರ್ದಿದ್ದಾರೆ. ಅಂದ್ರೆ ಈ ಕರೋನಾ ಆಗ್ಲಿ ಇದಾಗ್ಲಿ ಯಾವ ತರ ಅದನ್ನ ಅಂದ್ರೆ ರಿಯಾಲಿಟಿ ಬಿಟ್ಟು ಯಾವ ತರ ಮಾಡಿದ್ರು ಅದನ್ನ, ಅದೆಲ್ಲ ಏನೆಲ್ಲ ಗೋಲ್ಮಾಲ್ ಆಯ್ತು ಇಲ್ಲ ಆ ತರ. ಪ್ಲಸ್ ಇವಾಗ ಅದ್ರಲ್ಲೇ ಅದೇ ಇದ್ರಲ್ಲಿ ಬರುತ್ತೆ, ಫ್ರೀ ರೈಸ್ ಕೊಟ್ಟಿಲ್ವಾ, ಫ್ರೀ ಬಸ್ ಬಿಟ್ಟಿಲ್ವಾ ಅಂತ ಹೇಳಿ. ಅಂದ್ರೆ ಕೊಟ್ಟಿರೋದು ತಪ್ಪು ಅಂತ ಹೇಳಲ್ಲ ಯಾವುದೇ ಕಾರಣ, ಯಾಕಂದ್ರೆ ತುಂಬಾ ಕಡು ಬಡವರು ಇದ್ದಾರೆ, ಇದು ಎಲ್ಲ ಇದ್ದಾರೆ. ಬಟ್ ಎಲ್ಲೋ ಒಂದ್ ಕಡೆ ದೇಶಕ್ಕೆ ಈ ತರ ಉಚಿತಗಳು ಹೊರೆ ಆಗ್ಬಹುದು. ಅದನ್ನ ಯೋಚನೆ ಮಾಡಿ ಯಾರಿಗೆ ತಲುಪ್ಬೇಕು ಅವರಿಗೆ ತಲುಪಿಸಿದ್ರೆ ಒಳ್ಳೇದನ್ನೋದು ನಮ್ಮ ಇದು. ಸೊ ಅದನ್ನ ಇಂಡೈರೆಕ್ಟ್ ಆಗಿ ಹೇಳ್ಕೊಂಡು ಹೋಗಿದೀವಿ ಅದರಲ್ಲಿ. ಸರ್, ಪೋಸ್ಟ್ ಅಲ್ಲೇ 2 ಮುಖವಾಡ ಇದೆ. ರಿಷಿ ಅವ್ರನ್ನ 2 ತರ ತೋರಿಸಿದ್ರೆ, ಅರ್ಧ ಮುಖ ಪೊಲೀಸ್ ಕ್ಯಾರೆಕ್ಟರ್, ಇನ್ನರ್ಧ ಕಣ್ಣಿಗೆ ಬಟ್ಟೆ ಕಟ್ಟಿದ್ರೆ, ಅಂದ್ರೆ ಕೋರ್ಟ್ ಅಲ್ಲೇ ನ್ಯಾಯಾಧೀಶ ಅವರಿಗೆ ಬಟ್ಟೆ ಕಟ್ಟೋದು. ಸೊ ಆತರ ಏನು ಸರ್ ಅದು ಸತ್ಯ? ಸರ್ ಇವಾಗ ಕೋರ್ಟ್ ಅಲ್ಲಿ ಇದು ನ್ಯಾಯಾಧೀಶರಿಗೆ ಬಟ್ಟೆ ಕಟ್ಟಿರ್ತಾರೆ, ಅಂದ್ರೆ ಯಾರನ್ನು ಭೇದ ಭಾವ ಇಲ್ದಲೆ ನ್ಯಾಯ ಕೊಡ್ಬೇಕನ್ನೋದು ಒಂದು ಕಾನ್ಸೆಪ್ಟ್. ಸೊ ಆದ್ರೆ ನೀವು ಆ ಕೋರ್ಟಿಗೆ ಒಂದು ಏನೇ ಒಂದು ನ್ಯಾಯ ಇವರು ಜಡ್ಜ್ ಮುಂದೆ ಹೋಗ್ಬೇಕಂದ್ರೆ ಅದನ್ನ ತಗೊಂಡೋಗಿ ತಲುಪಿಸೋದು ಪೊಲೀಸು. ಏನೇ ಇದ್ರು ಫಸ್ಟ್ ಅವ್ರ ಕಣ್ಣಿಗೆ ಬಟ್ಟೆ ಕಟ್ಕೊಬೇಕು ಅಲ್ವಾ? ಅವ್ರ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ನ್ಯಾಯವಾದದ್ದನ್ನ ತಗೊಂಡೋಗಿ ಅಲ್ಲಿ ತಲುಪಿಸಿದ್ರೆ ಆ ನ್ಯಾಯಾಧೀಶ ದೇವರು ಜಡ್ಜು ಕೊಡಕ್ ಸಾಧ್ಯ. ಇದೆಲ್ಲ ಒಂದ್ ಸ್ವಲ್ಪ ಯೋಚನೆ ಮಾಡಿರೋದು. ಆ ಒಂದು ಪೋಸ್ಟಲ್ ಕಾನ್ಸೆಪ್ಟ್ ಅಲ್ಲೇ ಸುಮಾರು ವಿಚಾರಗಳಿದೆ. ಸಿನಿಮಾ ನೋಡಿದ್ಮೇಲೆ ಇದು ಯಾಕೆ ಮಾಡಿದ್ವಿ ಒಂದು ಪೋಸ್ಟರ್ ಅಲ್ಲಿ ಎಲ್ಲ ಒಂದು ಚಿಕ್ಕ ವಿಚಾರ ಇದ್ರೂ ಯೋಚನೆ ಮಾಡಿದೀವಿ. ಕೊನೆಗೆ ಜಯ ಸಿಗುತ್ತೆ ಸರ್ ಕಥೆಗೆ? 100% ಜಯ ಸಿಗುತ್ತೆ. ಅಂದ್ರೆ ನಾವೊಂದು ವಿಚಾರ ದೇವರಿದೆ ಅಂತ ಬಿಲೀವ್ ಮಾಡಿದ್ರೆ 100% ದೇವರಿದೆ. ನಂಬಿಕೆ ಮೇಲೆ ನಾವು ನಂಬ ರೀತಿ ಮೇಲೆ. ನಾನು ಹೋಗ ಕಷ್ಟ ಬಂತು, ಅಯ್ಯೋ ದೇವ್ರೆ ಅಂದ್ಬಿಟ್ಟು ಸುಖ ಬಂದಾಗ ಹೋಗಯ್ಯ,
ದೇವ್ರಿದೆ ಅಂತ ನಂಬದ್ಮೇಲೆ ಅದನ್ನ ಯಾವ ರೀತಿ ನಂಬ್ತೀವಿ ಅನ್ನೋದ್ರ ಮೇಲೆ ಅಲ್ವಾ. ಹಂಗೆ ನಾವು ಮಾಡೋ ಕೆಲಸದಲ್ಲೂ ಅಷ್ಟೇನೆ 100%. ಸರ್ ಇದು ಯಾವ್ದಾದ್ರು ಮುಂಚೆ ಎಲ್ಲಾದ್ರೂ ರಿಯಲ್ ಇನ್ಸಿಡೆಂಟ್ಸ್ ನಡೆದಿರೋದು ಏನಾದ್ರು ಆನ್ಲೈನ್ ಸ್ಟೋರಿ ತಗೊಂಡಿರೋದು? ಅದೇ ಅದು ಮಿಯಾಮ್ದು ಒಂದು ಇದೇ ಹೇಳದ್ನಲ್ಲ 914 ಫ್ಲೈಟ್ ಇದೊಂದು. ಅದೇ ತರ ಸುಮಾರು ವಿಚಾರಗಳು ಇವಾಗ ಸರ್ ಪೇಪರ್ ಓದ್ತಾ ಇರುವಾಗ ನಾವು ಸುಮಾರು ವಿಚಾರಗಳು ನೋಡಿದೀವಿ. ಏನಂದ್ರೆ ನಾವೇ ಓದ್ತಾ ಇರ್ತೀವಿ ಈಗ ಕೆಲವು ಮಿಸ್ಟ್ರಿಗಳು, ಕೆಲವು ಇವಾಗ ನೋಡಿ 2000-3000 ವರ್ಷಗಳ ಹಿಂದೆ ಕಟ್ಟಿರೋಂತ ನಮ್ಮ ಇವಾಗ ಮಧುರೈ ಮೀನಾಕ್ಷಿ ಟೆಂಪಲ್ ಅಲ್ಲಿ ಆಗ್ಬೋದು, ಬೇರೆ ಬೇರೆ ಟೆಂಪಲ್ಗಳಲ್ಲಿ ಏರೋಪ್ಲೇನ್ ಮಾಡೆಲ್ಗಳನ್ನ ಅವತ್ತೇ ಬರ್ದಿದ್ದಾರೆ. ಆಮೇಲೆ ಎಲ್ಲೋ ಒಂದ್ ಕಡೆ ಕ್ಯಾಮ್ರಾ ಇಟ್ಕೊಂಡು ಫೋಟೋ ತೆಗಿಯೋ ತರ ಅವತ್ 3000 ವರ್ಷದ ಹಿಂದೆನೆ ಬರ್ದಿದ್ದಾರೆ, ಕೆತ್ತಿದ್ದಾರೆ. ಹಂಗಾದ್ರೆ ಅವರಿಗೆ ಹೆಂಗ್ ಗೊತ್ತಿತ್ತಿದ್ದು? ಈ ಟೈಮ್ ಟ್ರಾವೆಲ್ ಆಗ್ಲಿ, ಈ ಮಿಸ್ಟ್ರಿಗಳಾಗ್ಲಿ, ಇದಕ್ಕೆಲ್ಲ ಒಂದು ಲಾಜಿಕ್ ಇರುತ್ತೆ. ಅಂದ್ರೆ ನಮ್ಮ ಇವತ್ತಿನ ಮೈಂಡ್ ಸೆಟ್ ತುಂಬಾ ವೀಕ್ ಇದೆ, ಅದನ್ನೆಲ್ಲ ಅರ್ಥ ಮಾಡ್ಕೊಳಕ್ ಆಗದೆ ಇರೋ ಅಷ್ಟು ವೀಕ್ ಇದೆ. ಸೊ ನಮಗ್ ಕಾಣೋದೇ ರೈಟು, ನಾವು ರೀಲ್ಸು ಇದು ಅದರಲ್ಲೇ ಮುಳುಗೋಗ್ಬಿಡ್ತೀವಿ. ಓದ್ಬೇಕು, ಬುಕ್ಗಳು ಓದ್ಬೇಕು, ಇತಿಹಾಸ ತಿಳ್ಕೊಬೇಕು. ಸರ್ ನಮ್ಮ ಕನ್ನಡ ಇಂಡಸ್ಟ್ರಿಲೇ ಒಂದು ರೈಟರ್ಗಳ ಅವಶ್ಯಕತೆ ತುಂಬಾ ಇದೆ. 100%. ಆಮೇಲೆ ರೈಟರು ಡೈರೆಕ್ಟರ್ಗಳಿಗೆ ಅವ್ರಿಗೆ ಒಳ್ಳೆ ಸಂಭಾವನೆನೂ ಅವಶ್ಯಕತೆ ಇದೆ. ಇದು ಎಷ್ಟು ಮಟ್ಟಿಗೆ ಸರಿ ಅನ್ಸುತ್ತೆ ಸರ್? ಅದು 100%. ನೀವು ರೈಟ್ರು 100% ಬೇಕೇ ಬೇಕು ಒಂದು ಸಿನಿಮಾಗೆ, ಮತ್ತೆ ಒಳ್ಳೆ ಸಂಭಾವನೆ ಕೊಡಬೇಕು. ನೀವು ಡೈರೆಕ್ಟರ್ ವಿಚಾರಕ್ಕೆ ಬಂದ್ರೆ ಡೈರೆಕ್ಟ್ರಿಗೆ ಒಳ್ಳೆ ಸಂಭಾವನೆ ಅಂತ ಹೇಳ್ತೀರಾ, ಬಟ್ ವರ್ಷಕ್ಕೆ ಒಂದ್ 100-150 ಸಿನಿಮಾ ಆಗುತ್ತೆ, 150 ಜನ ಡೈರೆಕ್ಟರ್ ಬರ್ತಾರೆ. ಆದ್ರೆ ಆ 150 ಡೈರೆಕ್ಟರ್ ಇಂದ ಒಂದ್ 5 ಜನ 6 ಜನ ಅಸಿಸ್ಟೆಂಟ್ ಡೈರೆಕ್ಟರ್ಗಳು ಇರ್ತಾರೆ. ಅವ್ರನ್ನ ನಂಬಿ ಎಲ್ಲ ಕೆಲಸ ಏನಾಗುತ್ತೆ ಅಂತ ಹೇಳಿದ್ರೆ ಅವ್ರಿಗೆ ಪಾಪ ಎಷ್ಟೋ ಜನ ಟ್ಯಾಲೆಂಟ್ ಇರುತ್ತೆ, ಬೆಂಗಳೂರಲ್ಲಿ ಸರ್ವೈವ್ ಆಗಕ್ಕಾಗದೆ ವಾಪಸ್ ಹೋಗ್ಬಿಡ್ತಾರೆ. ಅದು ತುಂಬಾ ಬೇಜಾರಾಗತ್ತೆ ಕನ್ನಡ ಇಂಡಸ್ಟ್ರಿಯಲ್ಲಿ. ಅದು ಒಂಥರ ಇದು ಅನ್ಸರ್ಟನ್, ಯಾವುದೇ ತರದ ಭದ್ರತೆ ಇಲ್ದಿರೋ ಅಂತ ಕೆಲಸ. ಇದನ್ನು ಮೀರಿ ಜಯಿಸಿ ನಿಂತ್ಕೋಬೇಕು, ಏನಾರ ಬ್ಯಾಕ್ ಸಪೋರ್ಟ್ ಇರಬೇಕು. ಎಲ್ಲ ಅಂದ್ರೆ ಹೇಳ್ತಾರಲ್ಲ, ಎಲ್ಲ ನಮ್ಮ ಇದ್ರಲ್ಲಿ ಬರ್ದಿರ್ಬೇಕು, ಇಲ್ಲ ಅಂದ್ರೆ ಅಷ್ಟು ಈಸಿ ಅಲ್ಲ. ಸರ್ ಲಾಸ್ಟ್ ಇರೋ 24 ಅಲ್ಲೇ ಆಫ್ಟರ್ ಬಗೀರ, ಭೈರತೆ ರನಿಗಲ್ಲು, ಆಮೇಲೆ ಕೃಷ್ಣಪ್ಪಣ ಸರಿ, ಭೀಮಾ, ಅದೆಲ್ಲ ಚೆನ್ನಾಗಿ ಮೂವಿಗಳು, ಎಲ್ಲ ಮೂವಿಗಳು ಚೆನ್ನಾಗಿ ತಗೊಂತು. ಸೊ ಅದೇ ವೈಬಲ್ ಜನನು ಈ ಮೂವಿನ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ ಅಂತ ಅನ್ಸುತ್ತೆ ಸರ್. 100%. ನಾನು ಅವಾಗಲೇ ಹೇಳದ್ನಲ್ಲ, ಯಾವುದೇ ತರದ್ದು ವಿತೌಟ್ ಲಾಜಿಕ್ ಮೂವಿ ಮಾಡಿಲ್ಲ. ಮ್ಯಾಜಿಕ್ ಲೈಕ್ ಇದು ನೋಡ್ಕೊಂಡು ಹೋದ್ರೆ ಈ ತರನು ಯೋಚನೆ ಮಾಡಬಹುದು, ಈ ತರನು ಇದೇ ಕತೆ ಅನ್ನೋದು ಒಂದು. ಎರಡನೇದು, ಸಿನಿಮಾ ನೀವು 70% ಒಂದ್ ಸಿನಿಮಾ ನೋಡಿದ್ರೆ ಲಾಸ್ಟ್ 30% ನಿಮ್ಮ ಯೋಚನೆಗಳನ್ನೇ ಉಲ್ಟಾ ಮಾಡುತ್ತೆ. ನೀವೇನು ಅನ್ಕೊಂಡು ಹೋಗ್ತೀರಾ ಅದೇ ಬೇರೆ. ಒಂದು 70% ಬೇರೆ, 30 ನೀವು ಎಂಟೈರ್ ಒಂದು ನೋಡ್ದಾಗ್ಲೇ 100% ಹೇಳ್ತೀನಿ. ಸಿನಿಮಾ ನೋಡ್ಕೊಂಡ್ ಬಂದವರು ಒಂದು 10 ಜನಕ್ಕೆ ಹೇಳ್ತಾರೆ ಅವರಾಗೇನೆ, ಹೋಗಿ ನೋಡಿ ಇದು ತುಂಬಾ ಚೆನ್ನಾಗಿದೆ, ಒಂದು ಬೇರೆ ತರದ್ದೇ ಪ್ರಯತ್ನ ಮಾಡಿದ್ದಾರೆ ಅಂತ. ಯಾಕಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟಿಗೂ ಈ RR ಮಿಸ್ಟ್ರಿಗೂ ಕನೆಕ್ಷನ್ ಇಲ್ಲ. ಯಾಕಂದ್ರೆ ಇದು ಪೊಲೀಸ್ ಡಿಪಾರ್ಟ್ಮೆಂಟ್ ಇದು, ಯಾಕಂದ್ರೆ ಮಾಟ ಮಂತ್ರ ಮಾಡೋ ಅಂತದಲ್ಲ ಪೊಲೀಸ್ನವ್ರ ಕೆಲಸ. ಬಟ್ ಒಂದು ಇನ್ವೆಸ್ಟಿಗೇಷನ್ ಪ್ರೊಸೆಸ್ ಅಲ್ಲಿ ಹೋಗ್ತಾ ಏನೆಲ್ಲ ಓಪನ್ ಆಗ್ತಾ ಹೋಗುತ್ತೆ ಅನ್ನೋದಿದೆಯಲ್ಲ, ಒಂದು 100% ಫಸ್ಟ್ ಟೈಮು ಕನ್ನಡ ಇಂಡಸ್ಟ್ರಿಯಲ್ಲಿ ಮಾಡಿದೀವಿ. ಸರ್ ಹೊಸ ವರ್ಷನೂ ಶುರುವಾಗಿದೆ. ಸಂಕ್ರಾಂತಿ ಹಬ್ಬದಲ್ಲೇ ಸಿಹಿ ಪೊಂಗಲ್, ಖಾರ ಪೊಂಗಲ್, ಎಳ್ಳು ಬೆಲ್ಲ ಇದ್ದಂಗೆ ನಿಮ್ಮ ಮೂವಿಗಳಲ್ಲೇ ಎಲ್ಲಾ ತರ ಎಮೋಷನ್ಸ್ ಆ ತರ ಎಲ್ಲ ಇದ್ದು ಜನಕ್ಕೆ ಎಂಟರ್ಟೈನ್ ಮಾಡಿ 100% ನಿನ್ನ ಕೈ ಹಿಡ್ದೇ ಹಿಡಿತಾರೆ ಸರ್. ಜನಕ್ಕೆ ಹೇಳೋದು ಸರ್, ಖಂಡಿತ ನಾನು ಇವತ್ತರೆಗೂ ಹೇಳೋದೇನಂತ ಹೇಳಿದ್ರೆ, ಒಳ್ಳೆ ಸಿನಿಮಾನ ಸೋಲ್ಸಿರೋ ಉದಾಹರಣೆನೇ ಇಲ್ಲ. ಹೌದು ಸರ್. ಏನೋ ಮೇ ಬಿ 1% ಇರ್ಬೋದು, ಏನೋ ಯಾವ್ದೋ ಒಂದು ಕಾಯಿಲೆಗಳು, ಇನ್ನೊಂದು ಏನೋ ಆಕ್ಸಿಡೆಂಟ್, ಇಲ್ಲ ಏನೋ ಒಂದು ಬಂಧುಗಳು ಪ್ರಚಾರದಲ್ಲೇ ಸ್ವಲ್ಪ ಕಮ್ಮಿ ಆಗಿ ಏನೋ ಆಗಿರ್ಬೋದು. 99% ಸೋತಿರೋ ಇತಿಹಾಸನೇ ಇಲ್ಲ. 100% ಪ್ಲಸ್ ಆಡಿಯನ್ಸು, ಬುದ್ಧಿವಂತ ಆಡಿಯನ್ಸು ತುಂಬಾ ಜನ ಇದ್ದಾರೆ ಸರ್. ಅವರು ತುಂಬಾ ಎಜುಕೇಟೆಡ್ ಇದ್ದಾರೆ, ನೋಡ್ತಾರೆ, ಬಂದು ಎಲ್ಲ ಮಾಡ್ತಾರೆ. ನಾವು ಥಿಯೇಟ್ರಿಗೆ ಜನ ಬರ್ಲಿಲ್ಲ ಅಂತ ಹೇಳಿದ್ರೆ ಅಲ್ಲಿ ನಾವು ಫೇಲ್ ಆಗಿದ್ದೀವಿ ಅಂತ ಅರ್ಥ ಹೊರತು ಅವ್ರದ್ದು ತಪ್ಪಲ್ಲ. ನಾವು ಅವ್ರನ್ನ ಬ್ಲೇಮ್ ಮಾಡೋದು ತಪ್ಪು. ಅವ್ರು 100%. ಯಾಕಂದ್ರೆ ಸರ್ ಅವ್ರಿಗೆ ಆಪ್ಷನ್ ಇದೆ ಸರ್. ಇವತ್ತು 2.5 hour ಟೈಮ್ನ ನಮಗ್ ಕೊಡ್ಬೇಕಂತ ಹೇಳಿದ್ರೆ
ನಾವು ಅದಕ್ಕೆ ಜಸ್ಟಿಫಿಕೇಶನ್ ಮಾಡಿದ್ರೆ ಮಾತ್ರನೇ ಅವ್ರು ನಮಗೆ ಟೈಮ್ ಕೊಡೋದು. ಯಾಕಂದ್ರೆ ಎಲ್ಲರಿಗೂ ಟೈಮ್ ಇಸ್ ಇಂಪಾರ್ಟೆಂಟ್. ಯಾಕಂದ್ರೆ ಒಂದ್ಸತಿ ಥಿಯೇಟರ್ಗೆ ಬಂದ್ಮೇಲೆ ಫೋನ್ ರಿಸೀವ್ ಮಾಡಲ್ಲ, ಫೋನ್ ಯೂಸ್ ಮಾಡ್ತಾರಲ್ಲ. ಎಕ್ಸಾಕ್ಟ್ಲಿ. ಅವರು ಲೈಕ್ ಅವ್ರ ಲೈಫ್, ಅವ್ರ ಜೀವನದ ಅಮೂಲ್ಯವಾದ 1-2 ಗಂಟೆ ನಮಗೋಸ್ಕರ ಕೊಟ್ಟಿರ್ತಾರೆ. ನಾವು ಅವ್ರನ್ನ ಡಿಸಪಾಯಿಂಟ್ ಮಾಡಿದ್ರೆ ಯಾಕೆ ಬರ್ತಾರೆ ಅವ್ರ ಥಿಯೇಟರ್ಗೆ? ಸೊ ಹಂಗಾಗಿ 100% ಈಗ ಜನಕ್ಕೆ ಮೌಟಕ್ಕೆ ಸಾಕು ಸರ್. ನಾವು ಒಬ್ರು ಥಿಯೇಟರ್ ನೋಡ್ಬಿಟ್ಟು ಒಬ್ರಿಗೆ ಹೇಳಿದ್ರೆ ಸಾಕು, ಅದೇ ಚೆನ್ನಾಗಿ. ಖಂಡಿತ ಆ ಇದ್ರಲ್ಲಿ ನಾವು ಸೋತಿಲ್ಲ. ಖಂಡಿತ ಬನ್ನಿ, ನೋಡಿ, ನಿಮ್ಮ ನಂಬಿಕೆನ ಉಳಿಸ್ಕೊತೀವಿ. ರುದ್ರಗೌಡ ಪೂರ್ಣಗೆ ಆಲ್ ದಿ ಬೆಸ್ಟ್ ಸರ್. ಒಳ್ಳೆ ಥ್ಯಾಂಕ್ ಯು.